ಗಡ್ಡಿ ಹಸು ನಮ್ಮಲ್ಲಿದ್ರೆ ಒಂದು ಲಕ್ಷ್ಮಿ ಇದ್ದಂಗೆ, ಒಂದು ತಿಪ್ಪೆ ಇದ್ದಂಗೆ. ಹೌದು ನಿಜ. ಜಮೀನೇ ತಿಪ್ಪೆ ಇದ್ದಂಗೆ. ಜೀವಾಮೃತದ ಶಕ್ತಿ ಅನ್ನೋದಕ್ಕಿಂತ ಭೂಮಿಗೆ ಇದೆ ಒಂದು ಅಮೃತ ಇದ್ದಂಗೆ. ಅಮೃತ. ಗಿಡಗಳಿಗೂ ಅಷ್ಟೇನೆ. ಗಿಡಗಳು ಭಾರಿ, ಆಮೇಲೆ ಭೂಮಿ ಎಲ್ಲ ಸ್ಮೂತ್ ಆಗುತ್ತೆ. ಆ ಸ್ಮೂತ್ ಆದಾಗ ಬೇರ್ಗಳು ಸರಾಗಿ ಹೋಗ್ತವೆ. ಆಮೇಲೆ ನೀರ್ನ ಚೆನ್ನಾಗಿ ಇಂಗಿಸ್ಕೊಳುತ್ತೆ. ಗಿಡ ಎಲ್ಲ ಭಾರಿ ಆರೋಗ್ಯ ಚೆನ್ನಾಗಿ. ನಮ್ಮ ಮನ್ಸಿಗೆ ಹಿಂಗಿದೆ. ಅತ್ಯಂತ ನೀರ್ ಕೊಡಲ್ಲ, ಬೇರೆ ಎಲ್ಲ ಹರಿಬಿಟ್ಟು ನೀರೆಲ್ಲ ಬಿಡ್ತಾರೆ, ಪೂರ ನೆನೆಸ್ತಾರೆ. ನಾವು ಡ್ರಿಪ್ ಅಲ್ಲಿ ವಾರಕ್ಕೊಂದ್ ಟೈಮ್ ಕೊಡ್ತೀವಿ, ವಾರಕ್ಕೊಂದೇ ಟೈಮ್. ಮತ್ ನಮ್ದು ಡ್ರೈ ಲ್ಯಾಂಡ್ ಇದೆ. ಇನ್ನೂ ಅಷ್ಟೇ ಭಾರಿ ಕೆಂಪು ಮಣ್ಣು ಸ್ಮೂತ್ ಇದೆ, ಪರವಾಗಿಲ್ಲ. ಆದ್ರೂ ಫುಲ್ ಡ್ರೈ ಲ್ಯಾಂಡ್ ಇದು ನಮ್ದು ಬೋರ್ ನೀರೇ, ನಮ್ಗೆ ಇನ್ಯಾವ್ದು ನೀರಿಲ್ಲ. ವಾರಕ್ಕೊಂದ್ ಟೈಮ್ ಡ್ರಿಪ್ ಅಲ್ಲಿ ಕೊಡ್ತೀವಿ. ಡ್ರಿಪ್ ಅಲ್ಲೇ ಹೋಗುತ್ತೆ ನೀರು, ಸಾಕಾಗುತ್ತೆ ನೀರು ನಮ್ಗೆ. ನೋಡ್ತೀವಿ ಗಿಡಗಳು ಏನಾರ ವೀಕ್ ಆಯ್ತು, ಸ್ವಲ್ಪ ಕೆಂಪಾಯ್ತು ಅನ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಕೊಡ್ತೀರಾ. ಅಂದ್ರೆ ನೀವು ಈಗ ನೀರು ಕೊಡೋಕ್ಕಿಂತ ಮುಂಚೆ ಗಿಡಗಳನ್ನ ಅಬ್ಸರ್ವ್ ಮಾಡ್ತೀರಾ? ನೋಡ್ತಾ ಇರ್ತೀವಿ, ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಬೇರೆ ಗಿಡಗಳು ಕೆಲವು ಡ್ರಿಪ್ ಕಟ್ಕೊಂತ ಇರ್ತವೆ, ಸಣ್ಣ ಪುಟ್ಟ ಕಸ ಗಿಸ ಹೋಗಿ ಅದನ್ನೆಲ್ಲ ನೋಡ್ತೀವಿ. ಗಿಡ ನೋಡಿದ್ರೆ ಗೊತ್ತಾಗುತ್ತೆ, ಅಡ್ಡಾಡ್ತಾ ಇರ್ತೀವಿ ನಾವು. ಗಿಡಗಳ ಜೊತೆ ಹೋದಾಗ್ಲೇ ನಮ್ಮ ಮನ್ಸು ತೃಪ್ತಿ ಆಗೋದು. ನಮ್ ಗಿಡ ಏನ್ ಮಾಡ್ತಾವೆ, ಹೆಂಗಿದಾವೆ ಅಂತ ನಾವು ಮಾತಾಡ್ಕೊಂಡ್ ಬರ್ಬೇಕು ಗಿಡದ ಜೊತೆ ಹೋಗಿ. ಹತ್ರಕ್ ಹೋದಾಗ್ಲೇ ಈ ಗಿಡ ವೀಕ್ ಐತೆ, ಏನ್ ವೀಕ್ ಐತೆ, ಏನ್ ಆಗಿರ್ಬೋದು ಪ್ರಾಬ್ಲಮ್ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನೋಡಿ ಇದು ಅಷ್ಟೇ, ಇದು 2, 3, 4, 5, 6, 7 ಏಳನೇ ಗೆಣ್ಣೆ ಬಂದೈತಿ. ಇದು ಮತ್ತೆ 2 ಒಂಬಳೆ ಬಂದೈತೆ. ಇನ್ನೊಂದು ಇದ್ರಲ್ಲಿ ಈಗ ಪ್ರಾರಂಭ ಆಗ್ತಾ ಇದೆ. ಒಂಬಳೆ ಇದ್ರಲ್ಲಿ ಇದೇ ಫಸ್ಟ್ನೇ ಒಂಬಳೆ. ಇದೆಲ್ಲ ಹೊಡಿತಾ ಇರೋ ತೋಟದಲ್ಲಿ ಇದೇ ಮೊದ್ಲು ಹೊಡೆದದ್ದು, ಇದೇ ಗಿಡ ಮೊದ್ಲು. ಅಂದ್ರೆ ನೀವು ಹೇಳ್ತಿರೋದು ಜೀವಾಮೃತನ ವಾರಕ್ಕೊಮ್ಮೆ ನೀಟಾಗಿ ಕೊಟ್ಕೊ ಬಂದ್ರೆ ಯಾವ್ದೇ ರೀತಿ ಗೊಬ್ಬರಗಳು ಬೇಡ ಅಂತ? ಏನು ಬೇಡ, ನನ್ನ ಅನ್ಸಿಕೆ ಏನು ಬೇಡ. ಏನು ಬೇಕಾಗಲ್ಲ, ನಾವು ಅಷ್ಟೇ ಮಾಡ್ತಾ ಇದೀವಿ. ನಮಗಂತೂ ಇದರಲ್ಲಿ ತೃಪ್ತಿ ಆಗಿದೆ, ಫಲನು ಸಿಗ್ತಾ ಇದ್. ನಮ್ಗೇನು ಇದಿಲ್ಲ, ನಮ್ಗೆ ಇದು ಪರವಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು. ಈಗ ಇಲ್ಲೇನ ಅದು ಟ್ರೆಂಚ್ ಹೊಡ್ಕೊಂಡಿದ್ರಣ್ಣ ಇಲ್ಲಿಗೆ? ಟ್ರೆಂಚ್ ಇದು ನಮ್ದು ಇದು ಸುಂಟಿಗೆ ಮಣ್ಣು ಹಾಕೋದೊಂದು ಚಿಕ್ಕ ಮಿಷಿನ್ ಐತೆ, ಟಿಲ್ಲರ್ ಚಿಕ್ಕ. ಅದ್ರಲ್ಲೇ ನಾವೇನ್ ಮಾಡಿದ್ವಿ, ಆ ಮಣ್ಣು ಹಾಕೋ ಮಿಷಿನ್ ಅಲ್ಲಿ ಒಂದೊಂದು ಟ್ರೆಂಚ್ ಮಾಡ್ಕೊಂಡಿದ್ವಿ. ಬಾಳೆ ಸಸಿಗಳನ್ನ ನೆಡೋಣ ಅಂತ. ಈಗ ಇಲ್ಲಿ ಬಾಳೆ ಹಾಕಿಲ್ಲ ಅಂತ ಹೇಳಿ ಬಾಳೆ ಹಾಕಿರ್ಲಿಲ್ಲ, ಈ ಮೂಲೆಗೆ ಹಾಕಿರಲಿಲ್ಲ. ಸ್ವಲ್ಪ ಇದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಲೈನ್ ಗ್ಯಾಪ್ ಬಿಟ್ಟು, ಒಂದ್ ಲೈನ್ ಗ್ಯಾಪ್ ಬಿಟ್ಟು ಹಾಕೋಣ ಅಂತ ಹೇಳಿ ಗುಂಡಿ ತಗ್ಸೋದ್ರ ಬದಲು ಈ ತರ ಮಾಡ್ಕೊಂಡಿದ್ವಿ. ಮಳೆಗಾಲದ ನೀರು ನಿಂತ್ಕೊಳುತ್ತೆ ಅಂತ ಹೇಳಿ ಮಾಡ್ಕೊಂಡಿದ್ರ. ಶುಂಠಿ ಮಾಡಿದ್ದೆ. ಇದನ್ನ ಕೊಟ್ರ, ಇದು ಆರ್ಗ್ಯಾನಿಕ್ ಕೊಟ್ಟಿರ್ಲಿಲ್ಲ, ಅಲ್ಲ ಇದನ್ನ ಏನು ಗೌರ್ಮೆಂಟ್ ಗೊಬ್ಬರ ಕೊಟ್ಟಿರ್ಲಿಲ್ಲ, ಔಷಧಿನೂ ಸ್ಪ್ರೇ ಮಾಡಿರಲಿಲ್ಲ. ಬೇವಿನ ಗೊಬ್ಬರ ಇದು ಕೊಟ್ಟಿದ್ದೆ, ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ದೆ. ಅದನ್ನ ಬಿಟ್ರೆ ಒಂದ್ 20 ಚೀಲ ಕುರಿ ಗೊಬ್ಬರ ಹಾಕಿದ್ದೆ. 67 ಚೀಲ ಆಯ್ತು ಇಳುವರಿ. ಎಷ್ಟು ಚೀಲಕ್ಕಣ? 5 ಚೀಲ ಹಾಕಿದ್ದೆ. 5 ಚೀಲಕ್ಕೆ 67 ಚೀಲ ಆಯ್ತು. ಕಡಿಮೆ ವೆಚ್ಚದಲ್ಲಿ ಅಷ್ಟು ಬೆಳೆದಿದ್ದೀರಾ? ಏನು ಇನ್ವೆಸ್ಟ್ ನಾವು ಜಾಸ್ತಿ ಮಾಡಿಲ್ಲ. ಜೀವಾಮೃತ ಏನಾರು ಕೊಡ್ತಾ ಇದ್ರ? ಕೊಟ್ವಿ ಇದಕ್ಕೆ. ಜೀವಾಮೃತನ ಕದಿರ್ ಬಿಟ್ಟು ಒಂದ್ಸಲಿ ಬೆಡ್ ಮೇಲೆ ಉಯ್ದಿದ್ದು. ಬೆಡ್ ಮೇಲೆ ಜೀವಾಮೃತನ ಉಯ್ದಿದ್ದು ಒಂದ್ಸಲಿ. ಉಚ್ಚಿ ಒಂದ್ ಸ್ವಲ್ಪ ಇದು ಬಂದಿತ್ತು, ಒಂದೊಂದ್ ಅರ್ಧ ಅಡಿ ಇತ್ತು. ಅವಾಗ ಬೆಡ್ ಮೇಲೆ ಬಕೆಟ್ ಅಲ್ಲಿ ಉಯ್ದಿದ್ರಿ. ಶುಂಠಿಗೆ ಕೆಮಿಕಲ್ ಸ್ಪ್ರೇ ಮಾಡ್ಲೇಬೇಕು, ಇಲ್ಲಾಂದ್ರೆ ಬೆಳೆಯಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಬೇವಿನ ಎಣ್ಣೆ ಮಾಡಿದ್ದು. ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ರಿ? ಬೇವಿನ ಎಣ್ಣೆ ತಂದಿದ್ದೆ, ಕೃಷಿ ಇಲಾಖೆಯಲ್ಲಿ ಕೊಟ್ಟಿದ್ದು, 200 ಲೀಟರ್ ಅಂತ ಹೇಳಿ. ಅದನ್ನ ಸ್ಪ್ರೇ ಮಾಡಿದ್ದು ಹಾಕಿ. ಅಂದ್ರೆ ನೀವು ಇದ್ರಲ್ಲಿ ಜೀರೋ ಕಲ್ಟಿವೇಶನ್ ಮಾಡ್ಕೊಂಡು ಮನೆಗೆ ಏನೇನ್ ಬೇಕು ತರಕಾರಿ ಎಲ್ಲ ಬೆಳ್ಕೊಂಡು ಚಿಕ್ಕ ಪುಟ್ಟದಾಗಿ ಶುಂಠಿ ಬಾಳೆ ಎಲ್ಲಾನು ಮಾಡ್ಕೊತಾ ಇದೀರಾ? ಬಾಳೆ 800 ಕೂಡ ಬಾಳೆ ಐತಿ ಈಗ. 800 ಕೂಡ ಅಟ್ಲೀಸ್ಟ್ ಒಂದು ಬುಡಕ್ಕೆ ಒಂದು 300 ರೂಪಾಯಿ. 10 ಕೆಜಿ ಬಂದ್ರೆ 300 ರೂಪಾಯಿ. 10 ಕೆಜಿ ಬೇಡ, 10 ಕೆಜಿ ಬಂದ್ರೆ 300 ರೂಪಾಯಿ. ಗಾಡಿ ಒಂದು 250 ಗ್ಯಾರಂಟಿ. 800 ಬುಡಕ್ಕೆ ಲೆಕ್ಕ ಹಾಕಿ 1.5 ಲಕ್ಷ 2 ಲಕ್ಷ ಸಿಗುತ್ತೆ, ಆಗುತ್ತೆ. ಮತ್ತೆ 10,000 ರೂಪಾಯಿ ಜೀವನಕ್ಕೆ ಆಗುತ್ತೆ. ಒಂದು ಹಸ ಸಾಕೊಂಡಿದ್ವಿ, ಸಾಯಿವಾಲ ಗೊಬ್ಬರಕ್ಕಾಗುತ್ತೆ. ಮನೆಗೆ ಹಾಲಾಗುತ್ತೆ, ಬೆಣ್ಣೆ ಎಲ್ಲ ಮಾಡ್ತಿದ್ವಿ, ಒಳ್ಳೆ ಬೆಣ್ಣೆ ಬರುತ್ತೆ. ಈಗ ನಾವಣ್ಣ ಜೀವಾಮೃತ ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ತರ ಇವು ಸಾಯಿವಾಲು ನಾಟಿ ತಳಿ ಕಟ್ಕೊಂಡ್ರೆ ಬೆಸ್ಟ್ ಅಂತ. ನಾಟಿನೇ ಆಗ್ಬೇಕು ನಮಗೆ. ಅಲ್ಲಿ ನಾಟಿ, ಇದು ಮಹಾರಾಷ್ಟ್ರದಲ್ಲಿ ನಾಟಿ ಅಂತ. ನಾವ್ ಇಲ್ಲಿ ನಮಗ್ ನೋಡಿದ್ರಿಗೆ ಏನು ಸಾಯಿವಾಲ ಯಾವ್ದೋ ಇದು ತಳಿ ಏನೋ ಅನ್ಸುತ್ತೆ ಇವ್ರಿಗೆ, ಅದು ಸೇಮ್ ನಾಟಿ ಟೈಪ್. ಅಣ್ಣ ಹಂಗಾದ್ರೆ ಮನೇಲೊಂದು ನಾಟಿ ಹಸು ಇದ್ರೆ ನಾವು ಒಂದು 5-6 ಎಕರೆ ಗೊಬ್ಬರ ಏನು ಕೊಡದಲ್ಲೇ ಮೇಂಟೈನ್ ಮಾಡಬಹುದು ಕೇವಲ ಜೀವಾಮೃತದಲ್ಲಿ. ಒಂದು ನಾಟಿ ಹಸು ನಮ್ಮಲ್ಲಿ ಇದ್ರೆ ಒಂದು ಲಕ್ಷ್ಮಿ ಇದ್ದಂಗೆ, ಒಂದು ತಿಪ್ಪೆ ಇದ್ದಂಗೆ. ಹೌದು ನಿಜ, ಜಮೀನೇ ತಿಪ್ಪೆ ಇದ್ದಂಗೆ. ನಿಜ ಎಲ್ಲ ಇಡೀ ಜಮೀನ್ಗೆಲ್ಲ ಉಣಿಸ್ಬೋದ ನಾವು ಗೊಬ್ಬರ. ಹೌದು, ಜೀವಾಮೃತದ ಮುಖಾಂತರ ಸಾಕಷ್ಟೇ ಸಾಕು. ಈಗ ನಾವೊಂದು ಹಸು ಇಟ್ಕೊಂಡು ಈಗ ತಿಪ್ಪೆ ಗೊಬ್ಬರ ಮಾಡ್ತೀನಿ ಅಂದ್ರೆ ಅದೊಂದು ಲೋಡ್ 2 ಲೋಡ್ ಆಗುತ್ತೆ ಅಷ್ಟೇನೆ ವರ್ಷಕ್ಕೆ. ಲೋಡ್ ಆಗ್ಬೋದು, ಆಗುತ್ತೆ. ಅದೀಗ ನಾವು ಜೀವಾಮೃತ ಮಾಡ್ಕೊಂಡ್ರೆ ಒಂದು 4-5 ಎಕರೆ ಮೇಂಟೈನ್ ಮಾಡ್ಕೋಬಹುದು. ಜಾಸ್ತಿ ಮೇಂಟೈನ್ ಮಾಡ್ಬೋದು.
ಮಾಡ್ಬೋದು. 10 ಎಕರೆ ಮೇಂಟೈನ್ ಮಾಡ್ಬೋದು. ಅಬ್ಬಾ. 10 ಎಕರೆ ಜೀವಾಮೃತ ಮಾಡ್ಬೋದು. ಜೀವಾಮೃತ ಮಾಡ್ಬೋದು. ಪ್ರತಿ ದಿನ ಒಂದೊಂದು ಇದಕ್ಕೆ ಒಂದೊಂದು ಬ್ಯಾರಲ್ ಮಾಡ್ಬೋದು. ಹಾ 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 10 ಲೀಟರ್ ಗಂಜಲ ಕೊಡುತ್ತೆ. 2 ದಿವಸಕ್ಕೆ ಒಂದ್ಸರಿ ಯಾರು 10 ಲೀಟರ್ ಹಾಗೆ ಹಾಗೆ ಆಗುತ್ತೆ. ಆಗುತ್ತೆ ನಿಜ. ಇನ್ ಸಗಲಿ ಅಂತೂ ದಿನ ಆಗುತ್ತೆ. ಹೌದು. ನಮಗೆ ಮಾಮೂಲಿ ಇನ್ನ ಇದೆಲ್ಲ ಇಟ್ಟು ಇದೆಲ್ಲ ಮಾಮೂಲಿ ಹಾಕೊಂತೀವಿ. ಆರಾಮಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. 3ನೇ ವರ್ಷಕ್ಕೆ ಈ ರೀತಿ ಬಂದಿದೆ ಅಂದ್ರೆ ಕೇವಲ ಜೀವಾಮೃತದಲ್ಲೇ ಮೇಂಟೈನ್ ಮಾಡಿದಿರ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾವುದೇ ರೀತಿ ಗೊಬ್ಬರಗಳನ್ನ ಹಾಕ್ತಲೇ ಕೇವಲ ಜೀವಾಮೃತದಲ್ಲೇ ಈ ಮಟ್ಟಿಗೆ ಬಂದಿದೆ ಅಂತ ಹೇಳಿದ್ರೆ ಏನಕ್ಕೆ ಹಾಕ್ಬೇಕು? ಭೂಮಿ ಚೆನ್ನಾಗೈತೆ, ಹಾ ಭೂಮಿ ಸ್ಮೂತ್ ಐತೆ, ಗಿಡಗಳು ಚೆನ್ನಾಗಿ ಕಾಣ್ತಾ ಇದ್ದಾಗ ನಾವ್ ಇನ್ನೇನಕ್ಕೆ ಹಾಕ್ಬೇಕು? ಅವಶ್ಯಕತೆನೇ ಇಲ್ಲ. ಆಮೇಲೆ ನನ್ ಮಗನ್ ಪ್ರೇರಣೆ ಜಾಸ್ತಿ, ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾನೆ. ಎಲ್ಲ ಸಾವಯವ ಕೃಷಿಗೆ ಜಾಸ್ತಿ ಅವನು ಒತ್ತು ಕೊಡ್ತಾನೆ. ಡ್ಯೂಟಿ ಮುಗಿಸ್ಕೊ ಬಂದ್ರೆ ಅವ್ರ ಇಲ್ಲೇನೆ ಕೆಲಸ. ಭಾನುವಾರ ಅಂತೂ ಇಲ್ಲೇ ಇರ್ತಾನೆ, ಇದ್ರೊಳಗೆ ಇರ್ತಾನೆ. ಏನ್ ಮಾಡ್ಬೇಕು, ಇದಕ್ಕೆ ಏನ್ ಮಾಡ್ಬೇಕು ಅಂತ ದಿನ ಅವ್ನು ಯೋಚನೆ ಮಾಡೋದೇ ಕೆಲಸ. ಅವಂದೇ ಇದ್ ನೋಡ್ರಿ, ಅದು ಜೀವಾಮೃತ ಇದನ್ನ ಮಾಡಿದ್ದು, ಫಿಲ್ಟರ್ ಮಾಡಿದ್ದು, ಆಮೇಲೆ ಈ ಬಾಳೆ ಕುನ್ನಿ ತೆಗಿಯೋದು, ಅದೊಂದು ವಿಶೇಷ ಬಾಳೆ ಬೆಳೆಯರಿಗೆ. ಅದು ತೋರಿಸ್ತೀನಿ ಅಂತ ಹೇಳಿದ್ರೆ ಶೆಡ್ ಅಲ್ಲಿ ಇದೆ, ತೋರಿಸ್ತೀನಿ. ಅದು ವಿಶೇಷ ಅಂದ್ರೆ ನೀವು ಬಾಳೆ ಕುನಿ ಒಂದ್ಸಲಿ ಕುಯ್ದ್ಬಿಟ್ಟು ಅದನ್ನ ಹಾಕಿ ರಾಡ್ ಹಾಕಿ ತೂರ್ಸಿ ತೆಗೆದ್ರೆ ಇನ್ನ ಅದು ಲೈಫ್ ಅಲ್ಲಿ ಆ ಗೆಡ್ಡಲ್ಲಿ ಬರಲ್ಲ, ಪಕ್ಕದ್ ಬರ್ಬೇಕು. ವರ್ಷದಲ್ಲಿ ಒಂದ್ 3 ಸಲ ತಕೊಂಡ್ರೆ ಸಾಕು, ಬರೋದೇ ಇಲ್ಲ. ಎಲ್ಲದೂ ಕೂಡ ಸಂಪೂರ್ಣವಾಗಿ ಹೋಗುತ್ತೆ, ಬೆರ್ಸ್ಕೆ ಹೋಗ್ಬಿಡುತ್ತೆ. ಆಮೇಲೆ ಈ ನಾವು ಕುಯ್ತೀವಲ್ಲ ಆ ಮರಿ ತಗೋಣ ಅಂತದನ್ನ ಗಿಡಕ್ಕೆ ಸಾರಾಂಶ ಬರುತ್ತೆ. ಹಂಗಾಗಿ ಗಿಡಗಳು ಚೆನ್ನಾಗಿತ್ತು. ನಾಲ್ಕು ತೆಗೆದ್ಮೇಲೆ ಬಿಡಿ ಬಾಳೆ ಅಂದ್ರೆ ನೀವು ಬಾಳೆಗೂ ಸಂಪೂರ್ಣವಾಗಿ ಜೀವಾಮೃತನೇ. ಅದೇ ಲೈನಲ್ಲೇ ಹೋಗುತ್ತೆ. ಅದೇ ಲೈನಲ್ಲಿ ಹೋಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಮಾಡಿಲ್ಲ. ಬಾಳೆಗೊಂದು ಲೈನ್ ಮಾಡಿದ್ವಿ, ಬಟ್ ಬಾಳೆಗೂ ಅಷ್ಟೇ. ಅದಕ್ಕೂ ಆ ನೀರ್ ಹೆಚ್ಚಾದ್ರೆ ಅಡಿಕೆ ಗಿಡಕ್ಕೆ ಏನಾದ್ರು ಬೇಕು ಅಂದ್ರೆ ಅಡಿಕೆ ಗಿಡ ತಗೊಳುತ್ತೆ. ಒಂದು ಭಾಗ ಪೂರ ನೆರಳಾಗುತ್ತೆ ನೋಡಿ ಸರ್. ಹೌದು, ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಇದು ಗಾಳಿ ಎಲ್ಲ ಚೆನ್ನಾಗಿ ಓಡಾಡುತ್ತೆ. ಈ ಕಡೆ ಭಾಗ ನೆರಳಾಗುತ್ತೆ. ಹಂಗಾಗಿ ಗಿಡಕ್ಕೆ ನೆರಳು ಬಿಸಿಲು ಎರಡು ಬರೋದ್ರಿಂದ ಆರೋಗ್ಯ ಚೆನ್ನಾಗಿದೆ. ಗಿಡ ಮಾತ್ರ ಬಹಳ ಚೆನ್ನಾಗಿದೆ ಸರ್. ನಮ್ಗೆ ನೋಡಿ 3ನೇ ವರ್ಷಕ್ಕೆ ಈ ರೀತಿ ಬಂದಿದೆ ಅಂದ್ರೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಮಾತ್ರ. ಚೆನ್ನಾಗಿದೆ ಸರ್, ಭಾರಿ ಚೆನ್ನಾಗಿದೆ. ಅಂದ್ರೆ ನಮ್ಮ ರೈತರು ಜೀವಾಮೃತದ ಬಗ್ಗೆ ತಿಳ್ಕೋಬೇಕು ಅಂತ ನಿಮ್ಮ ಇದು. ಹೌದು ಸರ್. ಜೀವಾಮೃತದ ಶಕ್ತಿ ಬಗ್ಗೆ ತಿಳ್ಕೋಬೇಕು. ಜೀವಾಮೃತದ ಶಕ್ತಿ ಅನ್ನೋದಕ್ಕಿಂತ ಭೂಮಿಗೆ ಇದೆ ಒಂದು ಅಮೃತ ಇದ್ದಂಗೆ. ಅಮೃತ ಗಿಡಗಳಿಗೂ ಅಷ್ಟೇನೆ. ಗಿಡಗಳು ಭಾರಿ. ಆಮೇಲೆ ಭೂಮಿ ಎಲ್ಲ ಸ್ಮೂತ್ ಆಗುತ್ತೆ. ಆ ಸ್ಮೂತ್ ಆದಾಗ ಬೇರ್ಗಳು ಸರಾಗಿ ಹೋಗ್ತವೆ. ಆಮೇಲೆ ನೀರ್ನ ಚೆನ್ನಾಗಿ ಇಂಗಿಸ್ಕೊಳುತ್ತೆ. ಗಿಡ ಎಲ್ಲ ಭಾರಿ ಆರೋಗ್ಯ ಚೆನ್ನಾಗಿವೆ ಸರ್. ನಮ್ಮ ಅನ್ಸಿಕೆ ಹಿಂಗಿದೆ. 2ನೇ ತಿಂಗಳು 3 ವರ್ಷ. ಕೆಲವರೆಲ್ಲ 4 ವರ್ಷ ಆಗುತ್ತೆ, 5 ವರ್ಷ ಆಗುತ್ತೆ ಅಂತಾರೆ ಒಂಬಳೆ ಬಿಡ್ಲಿಕ್ಕೆ. ಸರ್ ನಾನು ಹಠ ಮಾಡಿ ಚಾಲೆಂಜ್ ಮಾಡಿ ಹೇಳ್ತೀನಿ, 5ನೇ ವರ್ಷಕ್ಕೆ ಕಾಯಿ ಕೊಯ್ತೀರಾ. ಕಡಿಮೆ ಇವ್ರಲ್ಲಿ 90% 90 ಭಾಗ ಫಸಲು ಬಿಡಂಗ್ ಮಾಡ್ತೀರಾ. ಬಿಡ್ತವೆ ನೋಡಿ. ಈಗಲೇ ಸುಮಾರು ಒಂಬಳೆ ಬಂದಿದೆ. ಹೌದು. ಅಂದ್ರೆ ನೀವು ಏನಂದ್ರೆ ಮಾಡಿರೋ ಮೆಥಡ್ ಕೂಡ ತುಂಬಾ ಯುನಿಕ್ ಆಗಿದೆ. ಯಾಕೆಂದ್ರೆ ನಿಮಗೆ ಸರಾಗವಾಗಿ ಒಡ್ಡಾಡ್ಲಿಕ್ಕೂ ಜಾಗ ಬೇಕು, ಈ ಕಡೆ ನೆರಳು ಆಗ್ಬೇಕು. ಆತರ ತುಂಬಾ ನೀಟಾಗಿ ಮಾಡ್ಕೊಂಡಿದ್ದೀರಾ. ಬೇರ್ಗಳು ನೋಡಿ ಸರ್, ನಾವು ಆಳ್ತಾ ಹಾಕಿದ್ರು ಇದೇ ತರ ಬೇರ್ಗಳು ನೋಡಿ. ಇಷ್ಟು ದಪ್ಪ ಬಂದಿತ್ತು. ಈ ತರ ನಾವು ಜೀರೋ ಮಾಡ್ಲಿಲ್ಲ ಅಂದ್ರೆ, ಕಲ್ಟಿವೇಶನ್ ಸ್ಟಾಪ್ ಮಾಡ್ಲಿಲ್ಲ ಅಂದ್ರೆ ಈ ತರ ಬೇರೆಲ್ಲ ಕಿತ್ತಾಗ್ತಿದೆ. ಇದು ಬಿಡ್ತಿರ್ಲಿಲ್ಲ. ಹೌದು. ಬೇಸಾಯ ಮಾಡಿ ಅಂತ ಹೇಳಿ ಕಿತ್ತಾಗ್ತಿದ್ದಿಲ್ಲ. ನೋಡ್ರಿ ಎಷ್ಟು ದಪ್ಪ ಬಂದಿದೆ ಬೇರು. ಇದಕ್ಕೆ ಸಪೋರ್ಟಿಂಗ್ ಬೇರ್ ಇವೆಲ್ಲ. ಈ ಸಪೋರ್ಟಿಂಗ್ ಬೇರ್ ಇಲ್ಲ ಅಂದ್ರೆ ಗಿಡನೇ ನಿಲ್ಲಲ್ಲ. ಸಪೋರ್ಟಿಂಗ್ ಬೇರ್ ಬೇಕೇ ಬೇಕಿತ್ತು. ನೆಲನು ತುಂಬಾ ಸ್ಮೂತ್ ಆಗಿದೆ, ಭಾರಿ ಸ್ಮೂತ್ ಆಯ್ತು ಸರ್. ನೋಡಿ ಭೂಮಿ ಭಾರಿ ಸ್ಮೂತ್ ಆಯ್ತು. ಚೆನ್ನಾಗಿದೆ. ಕಲ್ಟಿವೇಶನ್ ಮಾಡೋದಾಗಿದ್ರೆ ಬೇರ್ಗಳೆಲ್ಲ ಸುಮ್ನೆ ಹಾಳಾಗಿ ಹೋಗ್ತಿದ್ವು. ಬೇರ್ಗಳು ಹಾಳಾಗುತ್ತೆ. ಭೂಮಿ ಉಕ್ಕೆ ಹೊಡೆದ್ರೆ ಅಂದ್ರೆ ಇನ್ನು 3 ವರ್ಷದಲ್ಲಿ ಇದ್ರಲ್ಲಿ ಏನು ಹುಟ್ಟೋದೇ ಇಲ್ಲ. ನಾವು ಉಕ್ಕೆ ಹೊಡಿತಿದ್ರೆ ಏನಾಗುತ್ತೆ, ಆ ಬೀಜ ಭೂಮಿಗೆ ಸೇರ್ತಾ ಇರುತ್ತೆ, ಮತ್ತೆ ಹುಡ್ತಾ ಇರುತ್ತೆ. ಅದು ರಿಸೈಕಲ್ ಆಗ್ತಾ ಇರುತ್ತೆ. ಇದೇನಾಗುತ್ತೆ ಅಂದ್ರೆ ಹಿಂಗೆ ಬಿಡೋದ್ರಿಂದವ ಎಷ್ಟೆಷ್ಟು ಬೇಕು, ಯಾವ ತರ ಕಡೆ ಉಳ್ಕೊಳಕ್ ಸಾಧ್ಯ ಅಷ್ಟು ಮಾತ್ರ ಉಳ್ಕೊಳತ್ತೆ. ಎಲ್ಲಾ ಕಡೆನೂ ಉಳ್ಕೊಳಲ್ಲ. ನಮ್ ತೆಂಗಿನ ತೋಟ ಒಂದು ಇದೆ ಅಲ್ಲಿ 2.5 ಎಕರೆ. ಅದು ನಾವು ಮಾಡಿ 5 ವರ್ಷ ಆಯ್ತು. ನಮ್ ತೆಂಗಿನ ತೋಟ ಸರಿಯಾಗಿ ಕಾಯಿನೇ ಬಿಡ್ತಿರ್ಲಿಲ್ಲ ಮುಂಚೆ. ಸ್ವಲ್ಪ ಡ್ರೈ ಲ್ಯಾಂಡ್ ಅಲ್ಲ ಇವೆಲ್ಲ ಭೂಮಿಗಳು. ಅದನ್ನ ಮಾಡಿದ್ಮೇಲೆ ನಮ್ಗೆ ಕಾಯಿ ಒಂದ್ 2 ರಿಂದ 3 ಸಾವಿರ ಕಾಯಿ ಜಾಸ್ತಿ ಆಯ್ತು ನಮ್ದು. 2 ರಿಂದ 3 ಸಾವಿರ ಕಾಯಿ ಅಂದ್ರೆ ಅಟ್ಲೀಸ್ಟ್ ಒಂದು 10 ರಿಂದ 12 ಸಾವಿರ ಕಾಯಿ ಇಟ್ಕೊಂಡ್ರು, ಕಮ್ಮಿ ರೇಟಲ್ಲಿ ಇಟ್ಕೊಂಡ್ರು ಒಂದ್ 25-30 ಸಾವಿರ ರೂಪಾಯಿ ಲಾಭ ಜಾಸ್ತಿ. ಒಂದ್ ಸಲ ಅದಕ್ಕೆ ರೋಟವೇಟರ್ ಓಡ್ಸಕ್ಕೆ
6,000 ರೂಪಾಯಿ ಬರೋದು. ಅಯ್ಯೋ 6,000 ರೂಪಾಯಿ ಅಂದ್ರೆ ವರ್ಷಕ್ಕೆ 2 ಸಲ ಓಡಿಸಿದ್ರು ಹಾ ಅದು 12,000. ಹೌದು ಒಟ್ಟಿಗೆ ನಮ್ಗೆ ಹೆಚ್ಚು ಕಡಿಮೆ ಒಂದು 35ರಿಂದ 40,000 ಸೇವ್ ಆಯ್ತು ನಿಮಗೆ ಅಮೌಂಟ್ 45,000 ಅದು ಅಮೌಂಟ್ ಬಂದಂಗೆ ಕಾಯಿ ಜಾಸ್ತಿ ಆಯ್ತು. 3,000 ಕಲ್ಟಿವೇಶನ್ ದುಡ್ಡು ಉಳ್ಕತ್ತು ಕಲ್ಟಿವೇಶನ್ ಮಾಡೋದು. ಭೂಮಿ ಕೂಡ ಉತ್ತಮ ಆಯ್ತು. ಭೂಮಿ ಭಾರಿ ಚೆನ್ನಾಗೈತೆ ಗುರಿ. ಆಮೇಲೆ ನಮ್ದೊಂದು ಹಸು ಇದೆಯಾ, ಅದ್ರೊಳಗೆ ಡ್ರೈ ಇದ್ದಾಗ ಬರ ಆಗಿದ್ದಾಗ ಮಾತ್ರ ಬಿಡ್ತೀವಿ ಮೇಯ್ಕೊಂಡು. ಅಲ್ಲೆಲ್ಲ ಕಟಾಕ್ತಾರೆ ಇದ್ರು ಅದೇ ಮೇಯ್ಕೊಳತ್ತೆ. ಮೇವು ಆಯ್ತು, ಒಂದು ಮೇವು ಆಯ್ತು. ಹೌದು. ಆಮೇಲೆ ಇದು ಇದು ಮೊಟ್ಟೆಗಳು ಅದ್ರದ್ದು ಈಗ ಇದೆಲ್ಲ ಬರುತ್ತಲ್ಲ, ಕುರುಂಬಳೆ ಎಲ್ಲ ಬರುತ್ತೆ. ಅದೇನು ತೆಗಿಯಲ್ಲ ನಾವು. ಅದೆಲ್ಲಿ ಬೀಳುತ್ತೆ ಅಲ್ಲೇ ಬೀಳುತ್ತೆ. ಅಲ್ಲೇ ಎಲ್ಲ ಬೀಳುತ್ತೆ. ಎಲ್ಲಿ ಬಿದ್ರೆ ತಲ್ಲೇ ಇರುತ್ತೆ. ಜೀರೋ ಕಲ್ಟಿವೇಶನ್ ಮಾಡಿದ್ರೆ ಭೂಮಿ ಕೂಡ ಉಳಿಯುತ್ತೆ, ಖರ್ಚು ಕೂಡ ಕಡಿಮೆ. ಭೂಮಿ ಆರೋಗ್ಯ ಉಳಿಸ್ಕೋಬೇಕು ನಾವು. ಭೂಮಿ ಆರೋಗ್ಯವಾಗಿದ್ರೆ ನಾವು ಬೆಳ್ಕೋಬಹುದು. ಭೂಮಿ ಹಾಳು ಮಾಡಬಾರ್ದು. ಹೌದು. ಭೂಮಿ ಚೆನ್ನಾಗಿರ್ಬೇಕು, ಅದು ಮುಖ್ಯ. ಮೊದಲು ಕೊನೆಯದಾಗಿ ಹೇಳೋದು, ನಿಮ್ಮ ತೋಟದ ಜೀವಾಮೃತ. ಜೀವಾಮೃತ ಮಾಡ್ಬೇಕು ಸರ್. ಪ್ರತಿಯೊಬ್ಬ ರೈತರು ಮಾಡ್ಬೇಕು. ಬೇರೆ ಬೆಳೆಗಳಿಗೆ ಈಗ ನಾವು ರಾಗಿ, ಜೋಳ ಅವಕ್ಕೆಲ್ಲ ಸ್ವಲ್ಪ ಮಾಡೋದ್ ಶ್ರಮ ಆಗುತ್ತೆ. ತೋಟಗಾರಿಕೆ ಬೆಳೆಗಂತೂ ಮಾಡ್ಲೇಬೇಕು ಕಡ್ಡಾಯವಾಗಿ ಅಂತ ಮಾಡ್ಬೇಕು. ಮಾಡಿದ್ರೆ ಭೂಮಿ ಉಳಿಯೋದು. ಆಮೇಲೆ ಕಲ್ಟಿವೇಶನ್ ಅವಶ್ಯಕತೆ ಇಲ್ಲ ಸರ್. ನನ್ನ ಅನ್ಸಿಕೆ ಕಲ್ಟಿವೇಶನ್ ಅವಶ್ಯಕತೆ ಇಲ್ಲ. ನಾವು ನಮ್ಮ ಮನಸ್ತೃಪ್ತಿಗೋಸ್ಕರ ಕಲ್ಟಿವೇಶನ್ ಮಾಡೋದು. ಹೌದು, ಅವಶ್ಯಕತೆ ಇಲ್ಲ. ಅದೇನ್ ಕೇಳಲ್ಲ, ಅದು ನಮ್ಗೆ ಕೇಳಿಲ್ಲ. ಕಲ್ಟಿವೇಶನ್ ಮಾಡಿ ಅಂತ ನಮ್ಗೆ ಕೇಳಿಲ್ಲ. ಬಟ್ ನಾವು ನಮ್ಮ ತೃಪ್ತಿಗೋಸ್ಕರ ಈ ಕಳೆ ಏನೋ ನಮ್ಮನ್ನ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಕಲ್ಟಿವೇಶನ್ ಮಾಡ್ತಿದ್ವಿ. ಏನು ಮಾಡಲ್ಲ. ಕಳೆ ಬೇರಿಗಿಂತನೂ, ಕಳೆ ಗಿಡಕ್ಕಿಂತನೂ ದೊಡ್ಡ ಗಿಡ, ಬೇರ್ಗಿಂತನೂ ದೊಡ್ಡ ಬೇರು. ಅದಕ್ಕೇನಲ್ಲ ಅಂದ್ರೆ ನಿಮ್ ರೀತಿ ಒಂದ್ ಸ್ವಲ್ಪ ತಿಳ್ಕೋಬೇಕು. ಇವಾಗ ಅಡಿಕೆಗೆ ಕಳೆ ಕಾಂಪಿಟೇಷನ್ ಮಾಡಲ್ಲ ಅಂತ ಹೇಳಿ ನಮ್ಗೆ ಸ್ವಲ್ಪ ಜ್ಞಾನ ಬರ್ಬೇಕು. ಆಗಲ್ಲ ಸರ್. ಅದಕ್ಕೆ ಕಾಂಪಿಟೇಷನ್ ಮಾಡಕ್ ಆಗಲ್ಲ. 3 ತಿಂಗಳು ಪೈರು, ಇದು 16 ವರ್ಷ ಬದುಕಂತ ಪೈರು. ನಿಜ. ಅದಕ್ಕೆ ಇದು ಏನ್ ಬಗ್ಗಲ್ಲ. ಹೌದು. ನಾವು ನಮ್ಮ ಮನಸ್ಸಲ್ಲಿ ಏನೋ ಮಾಡುತ್ತೆ ಅಂದ್ಕೊಂಡು ನಾವು ಅದನ್ನ ತೆಗಿಯಕ್ ಹೋಗ್ತೀವಿ. ಈ ಗಿಡಕ್ಕೆ ಎಫೆಕ್ಟ್ ಈಗ ಒಂದು 4-5 ವರ್ಷ ಕಳೆನ ಬಿಟ್ಬಿಟ್ರೆ ಅದು ಅಲ್ಲೇ ಮಲ್ಚಿಂಗ್ ಆಗಿ ಎಷ್ಟು ಕಳೆ ಬರೋದೇ ಇಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಬರುತ್ತೆ. ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಯ್ತಾ ಬರುತ್ತೆ. ಆಮೇಲೆ ಬೇರೆ ಯಾವ್ದಾದ್ರು ಒಂದು ಹುಲ್ಲಿನ ತರದ್ ಯಾವ್ದಾದ್ರು ಉಳ್ಕೊಂಡು ಕಮ್ಮಿ ಆಗಿ ಹೋಗುತ್ತೆ. ಕಳೆ ಇರಲ್ಲ. ಈ ತರ ಕಳೆ ತಪ್ಪು ಇದೆಲ್ಲ ಹುಟ್ಟಲ್ಲ, ಹೋಗುತ್ತೆ. ಇದ್ರೇನ್ ತಪ್ಪಿಲ್ಲ. ಅದು ಹೌದು. 2 ರಿಂದ 3 ತಿಂಗಳು ಇರುತ್ತೆ. 6 ತಿಂಗಳು ಇರ್ಬೋದು. ಹೌದು, ಅಷ್ಟೇ. ಮ್ಯಾಕ್ಸಿಮಮ್ ಜಾಸ್ತಿ ಇರಲ್ಲ. ಅದು ಬೇಸಿಗೆ ಹೋಗ್ಬೇಕು, ಮತ್ತೆ ಬೀಜ ಆಗ್ಬೇಕು, ಮತ್ತೆ ಹುಟ್ಲೇಬೇಕು. ಅದು ಹೋಗುತ್ತೆ. ಬೇರೆ ಭೂಮಿ ಪ್ರಕೃತಿ ರೀಸೈಕಲ್ ಮಾಡ್ಕೊಂಡು ಈಗ ಹುಟ್ಟಿದ ಕಳೆ ಇನ್ನೊಂದ್ಸಲಿ ಹುಟ್ಟಲ್ಲ. ಮತ್ ಬೇರೆ ಕಳೆ ಆಗಿರುತ್ತೆ. ಹೌದು. ತಳಿನೇ ಬೇರೆ. ಈಗ ನಾವು ಅದಕ್ಕೆ ಬೇಸಾಯ ಮಾಡಿ ಕಳೆನಾಶಕ ಹೊಡೆದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಈ 1 ತಿಂಗಳು 2 ತಿಂಗಳು ಸ್ಟಾಪ್ ಆದ್ರೂ ಕೂಡ ಮತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಭೂಮಿ ಮಲ್ಚಿಂಗ್ ಉಕ್ಕೆ ಹೊಡಿತೀವಲ್ಲ, ಉಕ್ಕೆ ಹೊಡೆದಾಗ ಏನಾಗುತ್ತೆ, ಆ ಬೀಜ ಭೂಮಿ ಒಳಗೆ ಸೇರುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಹುಟ್ಟುತ್ತೆ. ಅದಕ್ಕೆ ಸಪೋರ್ಟಿಂಗ್ ಆಗದಂಗ ಆಗುತ್ತೆ. ಇನ್ನೂ ಜಾಸ್ತಿ ಕಳೆ ಮಾಡ್ಕೊಂಡಂಗ ಆಗುತ್ತೆ. ಹಿಂಗೆ ಬಿಟ್ರೆ ಹುಟ್ಟೋದೇ ಇಲ್ಲ. ಕಮ್ಮಿ ಆಯ್ತಾ ಅಣ್ಣ, ನಿಮ್ದು ಮೊಬೈಲ್ ನಂಬರ್ ನಮ್ಮ ಯುವಕರು ಯಾರು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೊಂಚೂರು ಸಲಹೆ ಕೊಡಿ ನಮ್ಮ ಕಡೆಯಿಂದ. 96-32-06-2121. ಅಣ್ಣ, ಇದು ಅಡ್ರೆಸ್ ಇದು ಹಾಸನ ಜಿಲ್ಲೆ, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಬಾಗೇಶ್ವರ. ತುಂಬಾ ಚೆನ್ನಾಗಿ 3ನೇ ವರ್ಷಕ್ಕೆ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಯಾವುದೇ ರೀತಿ ಡೌಟ್ಗಳಿದ್ರೆ ಸುರೇಶ್ ಅಣ್ಣ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಿಮಗೆ ಖಂಡಿತ ಸಲಹೆ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಅಣ್ಣ ತೋಟ. ಧನ್ಯವಾದಗಳು. ನಮ್ಮ ವೀಕ್ಷಕರು ಏನಾದ್ರು ಮಾಹಿತಿ ಕೇಳಿದ್ರೆ ದಯವಿಟ್ಟು ಅವ್ರಿಗೆ ಮಾಹಿತಿ ಕೊಡಿ. ಖಂಡಿತ ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ, ಧನ್ಯವಾದಗಳು.